ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತ ಯುದ್ಧ ಇವತ್ತು 14ನೇ ದಿನಕ್ಕೆ ಕಾಲಿಟ್ಟಿದೆ. ದಾಳಿ ಪ್ರತಿ ದಾಳಿ ಎರಡೂ ಕಡೆಯಿಂದಲೂ ಕೂಡ ಮುಂದುವರೆದಿರೋದು. ಸಾವಿನ ಸಂಖ್ಯೆ 2000 ಗಡಿ ದಾಟಿದೆ. ಇರಾನ್ನ ಮೇಲೆ ನಿರಂತರವಾಗಿ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡ್ತಾ ಇದೆ. ಇರಾನ್ನಲ್ಲಿ 1350 ಜನ, ಲೆಬನಾನ್ನಲ್ಲಿ 680 ಮಂದಿ ಯುದ್ಧಕ್ಕೆ ಬಲಿಯಾಗಿದ್ದಾರೆ. ಇರಾನ್ನಲ್ಲಿ 30 ಲಕ್ಷಕ್ಕೂ ಅಧಿಕ ಮಂದಿ ನಿರಾಶ್ರಿತರಾಗಿದ್ದಾರೆ. ಲೆಬನಾನ್ನಲ್ಲಿ 10 ಲಕ್ಷ ಜನ. ಟೆಹರಾನ್ನ IRGC ಕಮಾಂಡ್ ಸೆಂಟರು ಜೊತೆಗೆ ಸರ್ಕಾರಿ ಕಚೇರಿಗಳು ಇದೆಲ್ಲವನ್ನ ಕೂಡ ಗುರಿಯಾಗಿರಿಸಿ ಇಸ್ರೇಲ್ ಮತ್ತು ಅಮೆರಿಕ ದಾಳಿಯನ್ನು ಮುಂದುವರಿಸಿದೆ. ಲೆಬನಾನ್ನಲ್ಲಿ ಹೆಜ್ಬುಲ್ಲಾವನ್ನ ಗುರಿಯಾಗಿರಿಸಿ ಇಸ್ರೇಲ್ ದಾಳಿ ಮಾಡ್ತಾ ಇದೆ. ನಾಗರಿಕರು ಕೂಡ ಮೃತಪಡ್ತಾ ಇದ್ದಾರೆ. ಇಲ್ಲಿಯವರೆಗಿನ ಮಾಹಿತಿ ಪ್ರಕಾರ ಇರಾನ್ ಮತ್ತು ಲೆಬನಾನ್ನಲ್ಲಿ ಬಲಿಯಾದಂಥ ಜನರ ಸಂಖ್ಯೆ 2000ಕ್ಕೂ ಅಧಿಕ. ಎರಡೂ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇರಾನ್ನ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿರುವಂಥ ದೃಶ್ಯ ಇದು. IRGC ಕಮಾಂಡ್ ಸೆಂಟರ್ನ ಮೇಲೆ ಇಸ್ರೇಲ್ ದಾಳಿ ಮಾಡಿದರೆ ಕ್ಷಿಪಣಿಗಳನ್ನ ಇರಿಸಲಾಗಿರುವಂಥ ಜಾಗವನ್ನು ಗುರಿಯಾಗಿರಿಸಿ ಅಮೆರಿಕ ದಾಳಿ ಮಾಡಿದೆ. ಎರಡೂ ಕಡೆಯೂ ಕೂಡ ಆದಷ್ಟು ಬೇಗ ಇರಾನ್ನ ಯುದ್ಧ ಸಾಮರ್ಥ್ಯ ಅಥವಾ ಬಡಿದಾಡುವಂಥ ಸಾಮರ್ಥ್ಯವನ್ನು ಕುಗ್ಗಿಸಬೇಕು ಅಂತ ಇಸ್ರೇಲ್ ಮತ್ತು ಅಮೆರಿಕ ಪಣ ತೊಟ್ಟಿರೋದು. ಆದಷ್ಟು ಶೀಘ್ರ ಇರಾನ್ ಶರಣಾಗತಿಯಾಗುವಂತಾಗಬೇಕು ಅನ್ನೋದು ಅಮೆರಿಕ ಮತ್ತು ಇಸ್ರೇಲ್ನ ಪ್ರಯತ್ನ. ದಾಳಿಯನ್ನು ಮುಂದುವರಿಸಿದೆ. 14ನೆಯ ದಿನವೂ ಕೂಡ ತೀವ್ರವಾಗಿದೆ ದಾಳಿ. ಯುದ್ಧ ವಿಮಾನಗಳು, ಕ್ಷಿಪಣಿಗಳನ್ನು ಬಳಸಿ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಅಲಿ ಖಮೇನಿ ಹತ್ಯೆಯ ಬಳಿಕ ಅಲಿ ಖಮೇನಿಯ ಪುತ್ರ ಮುಜ್ತಬಾ ಖಮೇನಿಯನ್ನ ಮುಂದಿನ ಸರ್ವೋಚ್ಚ ನಾಯಕ ಅಂತ ಆಯ್ಕೆ ಮಾಡಲಾಗಿದೆ. ಆದರೆ ಈಗ ಸಿಗ್ತಾ ಇರುವಂಥ ಅಪ್ಡೇಟ್, ಮುಜ್ತಬಾ ಖಮೇನಿ ಕೂಡ ಗಂಭೀರವಾಗಿ ಗಾಯಗೊಂಡಿರೋದು. ಇಸ್ರೇಲ್ ದಾಳಿಯಲ್ಲಿ 2 ಕಾಲುಗಳು ಗಂಭೀರವಾಗಿ ಗಾಯಗೊಂಡಿದೆ. ಮುಜ್ತಬಾ ಖಮೇನಿಯದ್ದು ಗಂಭೀರ ಗಾಯಗೊಂಡಿದ್ದಾರೆ ಮುಜ್ತಬಾ ಖಮೇನಿ ಎನ್ನುವಂಥ ಮಾಹಿತಿ. ಅಲಿ ಖಮೇನಿಯನ್ನ ಟಾರ್ಗೆಟ್ ಮಾಡಿದಂಥ ದಾಳಿಯಲ್ಲಿ ಅಥವಾ ಅಲಿ ಖಮೇನಿ ಮೃತಪಟ್ಟಂಥ ದಾಳಿಯಲ್ಲಿ ಮುಜ್ತಬಾ ಕೂಡ ಗಾಯಗೊಂಡಿರೋದು. ಗಂಭೀರವಾಗಿ ಗಾಯಗೊಂಡು ಕೋಮಾಗೂ ಜಾರಿದ್ರು. ಇದರ ಬಗ್ಗೆ ವದಂತಿಗಳು ಸೃಷ್ಟಿಯಾಗಿತ್ತು. ಮುಜ್ತಬಾ ಖಮೇನಿ ಕೂಡ ಸತ್ತು ಹೋಗಿದ್ದಾರೆ ಅನ್ನೋದರ ಬಗ್ಗೆ. ಬಟ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋದು ಈಗ ಖಚಿತವಾಗಿದೆ. ನಿನ್ನೆ ತಾನೇ ಮುಜ್ತಬಾ ಖಮೇನಿಯ ಹೇಳಿಕೆಯನ್ನ ಇರಾನ್ ಮಾಧ್ಯಮಗಳು ಪ್ರಸಾರ ಮಾಡಿದ್ವು. ಎಲ್ಲೂ ಕೂಡ ಮುಜ್ತಬಾ ಖಮೇನಿ ಕಾಣಿಸಿಕೊಂಡಿರಲಿಲ್ಲ. ಇದು ಅನುಮಾನಕ್ಕೂ ಕಾರಣ ಆಗಿತ್ತು. ಸದ್ಯ ಒಂದಿಷ್ಟು ಮಾಹಿತಿ ಇದಕ್ಕೆ ಸಂಬಂಧಿಸಿದಂತೆ ಲಭ್ಯ ಆಗಿದೆ. ಮುಜ್ತಬಾ ಖಮೇನಿ ಗಂಭೀರವಾಗಿ ಗಾಯಗೊಂಡಿರೋದು, ಚಿಕಿತ್ಸೆ ಮುಂದುವರೆದಿದೆ, ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂಥ ಡೀಟೇಲ್. ಅಲಿ ಖಮೇನಿಯ ದ್ವಿತೀಯ ಪುತ್ರ ಈ ಮುಜ್ತಬಾ ಖಮೇನಿ ಸರ್ವೋಚ್ಚ ನಾಯಕನಾಗಿ ಇತ್ತೀಚೆಗೆ ಆಯ್ಕೆ ಮಾಡಲಾಗಿತ್ತು. ಈಗ ಮುಜ್ತಬಾ ಖಮೇನಿ ಕೂಡ ಗಾಯಗೊಂಡಿರೋ ಡೀಟೇಲ್ ಲಭ್ಯ ಆಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಫೋನ್ ಸಂಪರ್ಕದಲ್ಲಿ. ಇದರ ಬಗ್ಗೆ ಸಾಕಷ್ಟು ವದಂತಿಗಳಿತ್ತು ಶಶಿಶೇಖರ್.
ವದಂತಿಗಳು ನಿಜವಾಗಿದೆ ಹಾಗಿದ್ರೆ? ಮುಜ್ತಬಾ ಖಮೇನಿ ಸತ್ತೇ ಹೋಗಿದ್ದಾನೆ ಅನ್ನುವಂತಹ ಸುದ್ದಿಗಳು ಆರಂಭದಲ್ಲಿ ಬಂದವು. ಆದ್ರೆ ಸ್ಪಷ್ಟವಾಗಿ ಖಚಿತ ಆಗ್ಲಿಲ್ಲ. ಇರಾನ್ನ ಮಾಧ್ಯಮಗಳು ಕೂಡ ಖಚಿತ ಮಾಡಲಿಲ್ಲ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಖಚಿತವಾದಂತಹ ವರದಿಗಳು ಬರಲಿಲ್ಲ. ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಈಗ ಖಚಿತವಾಗ್ತಾ ಇದೆ, ಮುಜ್ತಬಾ ಖಮೇನಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಇಸ್ರೇಲ್ ನಡೆಸಿದಂತಹ ದಾಳಿಯಲ್ಲಿ ಮಾರ್ಚ್ 28ಕ್ಕೆ ನಡೆದಂತಹ ದಾಳಿಯಲ್ಲಿ ಮುಜ್ತಬಾ ಖಮೇನಿಯ 2 ಕಾಲ್ಗಳು ಕೂಡ ಹೋಗಿದ್ದಾವೆ. ಜೊತೆಗೆ ಆತನ ಹೊಟ್ಟೆಯ ಭಾಗಕ್ಕೆ ಗಂಭೀರವಾದಂತಹ ಗಾಯ ಆಗಿದೆ, ಲಿವರ್ ಡ್ಯಾಮೇಜ್ ಆಗಿದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಟೆಹರಾನ್ ನಲ್ಲಿರುವಂತಹ ಒಂದು ರಹಸ್ಯ ಸ್ಥಳದಲ್ಲಿ ಮುಜ್ತಬಾ ಖಮೇನಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ. ನಿನ್ನೆ ಮುಜ್ತಬಾ ಖಮೇನಿ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ ಅಂತ ಇರಾನ್ ಮಾಧ್ಯಮಗಳಲ್ಲಿ ಆರಂಭದಲ್ಲಿ ವರದಿ ಬಂತು. ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಸುದ್ದಿಯನ್ನ ಕ್ಯಾರಿ ಮಾಡಿದ್ವು. ಅದೇ ಆನಂತರ ಬಂದದ್ದೇನೆಂದ್ರೆ, ಆತ ಲಿಖಿತವಾಗಿ ಬರೆದು ಕಳಿಸಲಾದಂತಹ ಸಂದೇಶವನ್ನ ಇರಾನ್ನ ರಾಷ್ಟ್ರೀಯ ಮಾಧ್ಯಮಗಳು ಓದುವ ಮೂಲಕ ಆತನ ಸಂದೇಶವನ್ನ ಜಗತ್ತಿಗೆ ಮುಟ್ಟಿಸಿದ್ವು. ಅಂದ್ರೆ ನಾವು ಪ್ರತೀಕಾರ ತೆಗೆದುಕೊಳ್ತೀವಿ, ದಾಳಿಯನ್ನ ನಿಲ್ಲಿಸೋದಿಲ್ಲ, ಯುದ್ಧಕ್ಕೆ ಶರಣಾಗೋದಿಲ್ಲ, ಈ ರೀತಿಯ ಸ್ಟೇಟ್ಮೆಂಟ್ ಅನ್ನ ಮುಜ್ತಬಾ ಖಮೇನಿ ಕೊಟ್ಟಿದ್ದ. ಆದರೆ ಆತ ಯುದ್ಧ ಆರಂಭವಾದಾಗಿನಿಂದ ಈವರೆಗೆ ಬಹಿರಂಗವಾಗಿ ಕಾಣಿಸಿಕೊಂಡಿಲ್ಲ. ಮತ್ತು ಮುಜ್ತಬಾ ಖಮೇನಿ ಶಶಿಶೇಖರ್ ಇಲ್ಲಿ ಒಂದು ಚಿಕ್ಕ ಕನ್ಫ್ಯೂಷನ್. ಈಗ ಮುಜ್ತಬಾ ಖಮೇನಿ ಆರಂಭದಲ್ಲೇ ಗಾಯಗೊಂಡಿದ್ದ ಅಥವಾ ಸರ್ವೋಚ್ಚ ನಾಯಕ ಅಂತ ಆಯ್ಕೆಯಾದ ನಂತರ ಆತನ ಮೇಲೆ ದಾಳಿಯಾಗಿದ್ದ? ಗಾಯಗೊಂಡವನನ್ನೇ ಸರ್ವೋಚ್ಚ ನಾಯಕ ಅಂತ ಇವರು ಘೋಷಣೆ ಮಾಡಿದ್ದ ಹೆಂಗೆ? ಫೆಬ್ರವರಿ 28ನೇ ತಾರೀಕು ಅಲಿ ಖಮೇನಿಯನ್ನ ಗುರಿಯಾಗಿಸಿ ನಡೆಸಲಾದಂತಹ ದಾಳಿಯಲ್ಲಿ ಅಲಿ ಖಮೇನಿಯ ಮಕ್ಕಳು, ಸೊಸೆ ಎಲ್ಲರೂ ಕೂಡ ಬಲಿಯಾಗಿದ್ರು. ಅದೇ ದಾಳಿಯಲ್ಲಿ ಮುಜ್ತಬಾ ಖಮೇನಿ ಕೂಡ ಗಾಯಗೊಂಡು ಕೋಮಾ ಸ್ಥಿತಿಯಲ್ಲಿರುವಂತಹ ಮುಜ್ತಬಾ ಖಮೇನಿಯನ್ನ ಸುಪ್ರೀಂ ಲೀಡರ್ ಅಂತ ಘೋಷಣೆ ಮಾಡಲಾಗಿದೆ. ಅವತ್ತಿನ ದಾಳಿಯಲ್ಲಿ ಮುಜ್ತಬಾ ಖಮೇನಿಯ ಪತ್ನಿ ಕೂಡ ಸತ್ತಿದ್ದಾರೆ, ಸೊಸೆ ಮತ್ತೆ ಮಗ ಇಬ್ರು ಕೂಡ ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ. ಅಂದ್ರೆ ಗಾಯಗೊಂಡು ಕೋಮಾ ಸ್ಥಿತಿಯಲ್ಲಿರುವಂತಹ ವ್ಯಕ್ತಿಯನ್ನ ಸುಪ್ರೀಂ ಲೀಡರ್ ಅಂತ ಘೋಷಣೆ ಮಾಡಲಾಗಿದೆ. ಈಗ ಡೇ ಟು ಡೇ ಏನು ಇರಾನ್ ನಲ್ಲಿ ಆಕ್ಟಿವಿಟೀಸ್ ಆಗ್ತಾ ಇದೆ ಅದನ್ನ ಒಂದು ಕಮಿಟಿ ನಿರ್ವಹಣೆ ಮಾಡ್ತಾ ಇದೆ. ರಕ್ಷತ್. ಎಸ್, ಥ್ಯಾಂಕ್ ಯು ಶಶಿಶೇಖರ್ ಮಾಹಿತಿಗೆ. ಇನ್ನು ಇರಾನ್ ನಡೆಸ್ತಾ ಇರುವಂತಹ ಪ್ರತಿ ದಾಳಿಯಲ್ಲಿ UAE ಕೂಡ ಟಾರ್ಗೆಟ್ಗೊಳಗಾಗ್ತಾ ಇದೆ. UAEಯ ದುಬೈ ನಗರದ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ. ಅಮೆರಿಕದ ಮಿಲಿಟರಿ ನೆಲೆಯನ್ನ ಗುರಿಯಾಗಿರಿಸಿ ಇರಾನ್ ದಾಳಿ ಮಾಡ್ತಿದೆ. ದುಬೈನ ಹಲವು ಪ್ರದೇಶಗಳ ಮೇಲೆ ದಾಳಿಯಾಗಿದೆ, ದಟ್ಟ ಹೊಗೆ ಆವರಿಸಿದೆ. ಇರಾನ್ನ ಸರಣಿ ಡ್ರೋನ್ ದಾಳಿಗಳಿಗೆ ದುಬೈ ತತ್ತರಿಸಿ ಹೋಗಿದೆ. UAE ಬಳಿ ಉತ್ಕೃಷ್ಟ ದರ್ಜೆಯ ಏರ್ ಡಿಫೆನ್ಸ್. ಇನ್ನು ಲೆಬನಾನ್ನಲ್ಲಿ ಸಕ್ರಿಯವಾಗಿರುವಂತಹ ಇರಾನ್ ಬೆಂಬಲಿತ ಸಂಘಟನೆ ಹೆಜ್ಬುಲ್ಲಾವನ್ನ ಗುರಿಯಾಗಿರಿಸಿ ಇಸ್ರೇಲ್ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ. ಹೆಜ್ಬುಲ್ಲಾ ವಿರುದ್ಧ ಇಸ್ರೇಲ್ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ದಕ್ಷಿಣ ಲೆಬನಾನ್ನಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸಿರುವುದು. ಹೆಜ್ಬುಲ್ಲಾ ಭಯೋತ್ಪಾದಕ ಅಡಗುದಾಣ ನಾಶ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.